ಮತ್ತೆ ನಮನಾಡ ವಾರ್ತೆಗಳಿಗೆ ಸ್ವಾಗತ. ಮಂಗಳೂರಿನ ಹೊರವಲಯದ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಕೂಡ್ಲು ರಾಮಚಂದ್ರ ನಿರ್ದೇಶನದ ನಾಯಕ ನಟರಾದ ಪ್ರಜ್ವಲ್ ದೇವರಾಜ್ ಹಾಗೂ ದಿಗಂತ್ ಜೊತೆಗೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಅಭಿನಯದ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗುತ್ತಿದೆ. ಹಿಂದಿನ ಕನ್ನಡ ಚಲನಚಿತ್ರಗಳ ಸ್ಕ್ರಿಪ್ಟ್ ರೈಟರ್ಗಳ ಪ್ರಾವೀಣ್ಯತೆ ಇಂದು ಅಷ್ಟೊಂದು ಬಳಕೆಯಲ್ಲಿ ಇಲ್ಲದಿರುವುದರಿಂದ ನಾನು ನಿರೀಕ್ಷಿಸುವ ಪಾತ್ರಗಳು ನನಗೆ ಈಗ ಸಿಗುತ್ತಿಲ್ಲ ಎಂದು ಖೇದ ವ್ಯಕ್ತಪಡಿಸಿದವರು ಖ್ಯಾತ ಕನ್ನಡ ಚಲನಚಿತ್ರ ನಟ ಡೈನಾಮಿಕ್ ಸ್ಟಾರ್ ದೇವರಾಜ್. ಸೋಮೇಶ್ವರದ ಕಡಲ ತಡಿಯಲ್ಲಿ ಬಿರುಸಿನಿಂದ ಚಿತ್ರೀಕರಣ ಕಾಣುತ್ತಿರುವ ಕೂಡ್ಲು ರಾಮಚಂದ್ರ ನಿರ್ದೇಶನದ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ವೇಳೆ ಸುದ್ದಿಗಾರರೊಂದಿಗೆ ಸ್ವಲ್ಪ ಹೊತ್ತು ಮಾತಿಗೆ ಸಿಕ್ಕಾಗ ದೇವರಾಜ್ ಹೀಗೆಂದರು. ಅದೆಷ್ಟೋ ಚಿತ್ರಗಳಲ್ಲಿ ಗಂಭೀರ ಪಾತ್ರಗಳ ಮೂಲಕ ಜನಪ್ರೀತಿ ಗಳಿಸಿದ್ರು, ಈಗ ಅಂತಹ ಪಾತ್ರಗಳನ್ನು ಯಾಕೆ ನಿರ್ವಹಿಸುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಹಿಂದಿನ ಚಿತ್ರ ಬರಹಗಾರರು ಮತ್ತು ಇಂದಿನ ಬರಹಗಾರರಿಗೆ ತುಂಬಾ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ. ಹೀಗಾಗಿ ಹಿಂದಿನಂತೆ ಚಿತ್ರಗಳ ಅವಕಾಶ ನನಗೆ ಈಗ ಸಿಗುತ್ತಿಲ್ಲ. ಜೊತೆಗೆ ಕಲಾವಿದರು, ನಿರ್ದೇಶಕರು ಕೂಡ ಈ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತಿಲ್ಲ. ಈ ಕಾರಣದಿಂದಾಗಿ ಇತರ ಭಾಷೆಗಳಲ್ಲಿ ಇಂತಹ ಚಿತ್ರಗಳು ಅತಿ ಹೆಚ್ಚಾಗಿ ಮೂಡಿಬರುತ್ತಿದೆ ಎಂದು ತಿಳಿಸಿದರು. ಇತರ ಭಾಷೆಯ ಚಿತ್ರಗಳೇ ಕನ್ನಡ ಭಾಷೆಗೆ ಒತ್ತಡವನ್ನು ತಂದಿದೆ. ರಾಜ್ಯದ ಎಲ್ಲೆಡೆ ಈ ಸಮಸ್ಯೆ ಮೂಡಿದ್ದು 10 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಕಾಣದ ತೆಲುಗು ಚಲನಚಿತ್ರ ಇಂದು ಕಾಣಸಿಗುತ್ತಿದೆ. ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಹೀಗಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರು ಈ ಕುರಿತು ಅವಲೋಕನ ನಡೆಸಬೇಕಿದೆ ಎಂದರು. ರಂಗಭೂಮಿ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಸಾಮಾನ್ಯ ಕಾರ್ಮಿಕನಾಗಿದ್ದ ನಾನು ಆ ಮೂಲಕವೇ ಸಿನಿಮಾ ಕ್ಷೇತ್ರಕ್ಕೆ ಆಗಮಿಸಿದ್ದು ಸಿನಿಮಾ ಬದುಕು ನನಗೆ ತೃಪ್ತಿ ಕೊಟ್ಟಿದೆ ಎಂದರು. ಅವಕಾಶಗಳು ಬರ್ತಾ ಇಲ್ಲ, ನಿಜ. ಬರಬೇಕು ಅಂತ ಎದುರು ನೋಡ್ತಾ ಇದ್ದೀನಿ, ನಾನು ಎದುರು ನೋಡ್ತಾ ಇದ್ದೀನಿ. ಆ ಥರದ ಉದಾಹರಣೆ ನಮಗೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಸಿಗುತ್ತೆ. ಇಲ್ಲಿ ನಮ್ಮಲ್ಲಿ ರೈಟರ್ಸ್ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕ್ರಮೇಣವಾಗಿ ಒಬ್ಬ ಕಲಾವಿದ ತನ್ನ ಅನುಭವವನ್ನು ಪಡ್ಕೋತಾ, ತನ್ನ ವಯಸ್ಸನ್ನು ಗಳಿಸ್ಕೋತಾ ಮುಂದಕ್ಕೆ ಹೋದಾಗೆ ಅವನ ವಯಸ್ಸಿಗೆ ತಕ್ಕಂಥ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವನ್ನ ಮುಂದಿಟ್ಟು ಮಾಡೋ ಸಾಧ್ಯತೆಗಳು ಬಹಳಷ್ಟಿದೆ. ಈ ವೃತ್ತಿಗೆ ಬಂದ ಮೇಲೆ ಈ ವೃತ್ತಿ ನನಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು, ಸುಖಗಳನ್ನು ಕೊಟ್ಟಿದೆ. ಅದ್ರ ಬಗ್ಗೆ ಸಂಪೂರ್ಣವಾದ ತೃಪ್ತಿ ಇದೆ. ಒಬ್ಬ ಕಲಾವಿದನಾಗಿ ತೃಪ್ತಿ ಇದೆಯಾ ಅಂತ ಕೇಳಿದ್ರೆ ಅದು ಇರಬಾರ್ದು ಅಂತಲೇ ಹೇಳ್ತೀನಿ. ಯಾಕೆಂದರೆ ಒಬ್ಬ ಕಲಾವಿದನಾಗಿ ತೃಪ್ತಿ ಸಿಕ್ತು ಅಂದರೆ ಅವನು ಮುಂದೆ ಪ್ರಯತ್ನ ಮಾಡೋದೇನು, ಮುಂದೆ ಮಾಡೋದೇನು, ಏನಿರೋದೇ ಇಲ್ಲ. ಆ್ಯಂಡ್ ಕಲ್ಪನಾ ಶಕ್ತಿ ಅನ್ನೋದು ಎಷ್ಟು ವಿಶಾಲವಾದ್ದು ಅಂದರೆ, ನಮಗೆ ಪ್ರತಿ ದಿವಸ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಜೀವನ ನಮ್ಮ ಉಸಿರು ನಿಲ್ಲೋವರೆಗೂ ಮನುಷ್ಯನಿಗೆ ಆಲೋಚನೆಗಳು ಬರ್ತಾನೆ ಇರುತ್ತೆ ಅಲ್ವಾ. ಚಿತ್ರದ ನಾಯಕ ನಟ ಪ್ರಜ್ವಲ್ ದೇವರಾಜ್ ಮಾತನಾಡಿ, ನಾನು, ನನ್ನ ತಂದೆ ಹಾಗೂ ನಟ ದಿಗಂತ್ ಜೊತೆ ಮೊದಲ ಬಾರಿಗೆ ಅಭಿನಯಿಸುವ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರ ಹೊಸ ಕಲ್ಪನೆಯನ್ನು ಮೂಡಿಸಿದೆ. ಪ್ರತಿ ಚಿತ್ರದಲ್ಲಿ ವಿಭಿನ್ನತೆಯನ್ನು ಬಯಸುವ ನಾನು ಇದರಲ್ಲೂ ಕೂಡ ಹೊಸ ರೀತಿಯ ವಿಭಿನ್ನತೆಯನ್ನು ತೋರಿಸುತ್ತೇನೆ ಎಂದರು. ಡಿಫ್ರೆಂಟ್ ಅಂದರೆ ನಾನು ನನ್ನ ಪ್ರತಿ ಸಿನಿಮಾಲ್ಲೂ ಒಂದು ಸಣ್ಣ ಡಿಫ್ರೆನ್ಸ್ ಇರಲಿ ಅನ್ನೋ ಪ್ರಯತ್ನದಲ್ಲಿರ್ತೀನಿ. ಆ್ಯಂಡ್ ನಾನು ಮಾಡೋ ಪ್ರತಿಯೊಂದು ಕ್ಯಾರೆಕ್ಟ್ರು ಪ್ರೀವಿಯಸ್ ಫಿಲ್ಮ್ ಕ್ಯಾರೆಕ್ಟರ್ಗಿಂತ ಡಿಫ್ರೆಂಟ್ ಆಗಿರಲಿ ಅನ್ನೋ ಪ್ರಯತ್ನದಲ್ಲಿರ್ತೀನಿ. ಸೊ ಅದೇ ರೀತಿ ಈಗ ನನ್ನ ಸಿನಿಮಾಗಳು ಯಾವುದು ರಿಲೀಸ್ ಆಗುತ್ತೆ, ಮುರಳಿ ಮೀನ್ಸ್ ಮೀರಾ ಆಗ್ಬೋದು, ಕೋಟೆ ಆಗ್ಬೋದು, ಭದ್ರ ಆಗ್ಬೋದು, ಈ ಎಲ್ಲ ಸಿನಿಮಾಗಳಿಗಿಂತ ಮತ್ತೆ ಇದು ಹೊಸ ರೀತಿಯ ಒಂದು ಕ್ಯಾರೆಕ್ಟರ್ ಆಗುತ್ತೆ. 2 ಪಾತ್ರಗಳಿಗೂ ವೆಯ್ಟೇಜ್ ಜಾಸ್ತಿ ಇದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು, ನಿಮ್ಮಿಬ್ಬರನ್ನ ಹಾಕೊಂಡ್ಮೇಲೆ ನನಗೆ ಟೆನ್ಷನ್ ಜಾಸ್ತಿ ಆಗಿದೆ, 2 ಪಾತ್ರಕ್ಕೂ ಒಂದೇ ಸಮ ವೆಯ್ಟೇಜ್ ಕೊಡಬೇಕು ಅಂತ. ಸೊ ಹಾಗೆ 2 ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇದೆ. ಆ್ಯಂಡ್ ಹೀರೋಯಿನ್ ಮಾಡ್ತಾ ಇರೋ ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇದೆ. ಆ್ಯಂಡ್ ಸಾಕಷ್ಟು ಜನ ನಟರಿದ್ದಾರೆ ಇದರಲ್ಲಿ. ನಮ್ಮ ತಂದೆಯವರು ಆಗಿರ್ಬೋದು, ರಮೇಶ್ ಭಟ್ ಅವರಾಗಿರ್ಬೋದು, ಸುಧಾ ಬೆಳ್ವಡೆ ಅವರಾಗಿರ್ಬೋದು, ತುಳಸಿ ಅವರು, ಆ್ಯಂಡ್ ತುಂಬ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂಥ ಒಂದು ಸಾರಾಂಶ ಇದೆ, ಆ್ಯಂಡ್ ಅದರದೇ ಆದಂಥ ಒಂದು ವೆಯ್ಟೇಜ್ ಇದೆ.